ಮಹಿಳೆಯರ ದಿನಾಚರಣೆ ಅಂತ ಬಹಳ ವಿಜೃಂಭಣೆಯಿಂದ ಆಯೋಜನೆ ಮಾಡಿಕೊಂಡಿದ್ರು ಸರ್ಕಾರದ ವತಿಯಿಂದ, ಸರ್ಕಾರದ ಕಾರ್ಯಕ್ರಮ ಅಂತ ಅವ್ರು ಹೇಳಿದ್ರು. ಆದ್ರೆ ಇಡೀ ಜಿಲ್ಲಾದ್ಯಂತ ಪಾಪ ಹೆಣ್ಣು ಮಕ್ಕಳನ್ನ ನೀವು ಕರ್ಸ್ಕೊಂಡ್ರಿ, ಬಂದ್ರು ಅವ್ರೇನೋ ಸಂತಸದಿಂದ ಬಂದ್ರು, ಖುಷಿಯಿಂದ ಬಂದ್ರು, ಗೌರವಿಟ್ಟು ನೋಡ್ತಾರೆ, ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಅಂತ ಬಂದ್ರು. ಅದೇನೋ ಸೀರೆ ಕೊಡ್ತೀವಿ ಏನು, ಆ ಸೀರೆ ನಾನು ವಾಟ್ಸ್ಆಪ್ ಅಲ್ಲಿ ಫೋಟೋ ನೋಡಿದೆ ತಾಯಿ. ದಯಮಾಡಿ ತಾವೇ ಹೇಳಿ, ಸೀರೆ ಕೊಡಿಸ್ತಕ್ಕಂತ ಅಧಿಕಾರ ಅಥವಾ ಸೀರೆ ನೀವ್ ಯಾರತ್ರ ಪಡ್ಕೊಳ್ತಕ್ಕಂತ ಅಧಿಕಾರ ಇರ್ತಕ್ಕಂಥದ್ದು ಯಾರಿಗೆ? ನಿಮ್ ಮನೆಯವ್ರಿಗಲ್ವೇ? ಈ ಮಹಾನ್ ಭಾವರು ಸೀರೆ ಕೊಡಿಸ್ಬೇಕೆ? ಆ ಸೀರೆ ಕ್ವಾಲಿಟಿ ಹೇಗಿತ್ತು ನಾನ್ ನೋಡಿ ಬೆರಗಾಗೋದೆ. ಅದ್ರಲ್ಲಿ ಆಯ್ತು ಕೊಡ್ತೀರಿ, ಹೃದಯ ತುಂಬಾ ಕೊಡ್ರಿ, ಅದರಲ್ಲೂ ಯಾಕ್ರಿ ಲೆಕ್ಕಾಚಾರ? ಆ ಸೀರೆ ಕ್ವಾಲಿಟಿ ನೋಡಿದ್ರೆ ನಾನಿನ್ನೇನು ಮಾತನಾಡೋದಿಲ್ಲ. ಆದ್ರೆ ಬಹಳ ಬೇಸರ ಆಯ್ತು, ಯಾವ ರೀತಿ ಅವ್ಯವಸ್ಥೆ ಆಯ್ತು ಆ ಕಾರ್ಯಕ್ರಮದಲ್ಲಿ, ಯಾವ್ಯಾವ ರೀತಿ ಹೆಣ್ಣು ಮಕ್ಕಳುಗಳು ಮಾಧ್ಯಮದ ಮೂಲಕ ನಾನೇ ನೋಡಿದ್ದೇನೆ, ಸಾಮಾಜಿಕ ಜಾಲತಾಣದಲ್ಲಿ ಹೊರ ಬಂದಿರತಕ್ಕಂತ ವಿಡಿಯೋಗಳು ನಾವೆಲ್ಲ ಗಮನಿಸಿದ್ದೇವೆ. ಬಂದಂತ ಹೆಣ್ಣು ಮಕ್ಕಳುಗಳು ಕಾಲ್ ತುಳ್ತಾ ಆಗಿರ್ತಕ್ಕಂಥದ್ದು, ಊಟಕ್ಕೆ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ಕೂರ್ಲಿಕ್ಕೆ ಕುರ್ಚಿಗಳಿಲ್ಲ, ಒಬ್ಬರ ಮೇಲೆ ಒಬ್ರು ಬಿದ್ದು ಹತ್ತಿ, ಇವೆಲ್ಲ ನಿಜಕ್ಕೂ ಕೂಡ ಅದು ಯಾವತ್ತು ನಡೀತಿದ್ದು? ಅವತ್ತು ಏನಾಗಿತ್ತು ದೇಶದಲ್ಲಿ? ಏನಾಗಿತ್ತು? ನಾವೆಲ್ಲ ಶ್ಲೋಕಾಚರಣೆ ಪಹಲ್ಗಾಮ್ನಲ್ಲಿ ಏನಾಗಿತ್ತು? ಪಹಲ್ಗಾಮ್ನಲ್ಲಿ, ಕಾಶ್ಮೀರದಲ್ಲಿ 3 ಜನ ಕರ್ನಾಟಕದಿಂದ ಪಾಪ 28 ಜನ ಸಾವನ್ನಪ್ಪಿದ್ರು ಆ ಒಂದು ಘಟನೆಗೆ. 3 ಜನ ಕರ್ನಾಟಕದಿಂದ ಹೋದಂತ ಕುಟುಂಬದ ಅವರ ಮನೆಯವ್ರನ್ನ ಕಳ್ಕೊಂಡಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಡೀ ದೇಶ ಶ್ಲೋಕಾಚರಣೆ ಮಾಡ್ತಾ ಇದ್ದೇವೆ, ಗೌರವ ಪಡ್ತಾ ಇದ್ದೇವೆ, ಆ ಕುಟುಂಬಕ್ಕೆ ಧೈರ್ಯ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ನೀವೇನ್ ಮಾಡ್ತಿದ್ರಿ ಕಾಂಗ್ರೆಸ್ ಅವರು? ನೀವೇನ್ ಮಾಡ್ತಾ ಇದ್ರಪ್ಪ ಕಾಂಗ್ರೆಸ್ ಅವರು? ಇಲ್ಲಿ ಇದರಲ್ಲ ಒಬ್ಬ ರಾಮನಗರ ಕ್ಷೇತ್ರದ ಶಾಸಕ, ಹಿಂದೂಗಳು ಯಾರ್ಯಾರು ಅಂತ ನೋಡಿ ಹೊಡೆದ್ರಂತೆ. ದಯಮಾಡಿ ಈಗಲಾದ್ರೂ ಕ್ಷೇತ್ರದ ಜನತೆ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಎಚ್ಚೆತ್ಕೊಳ್ಳಿ. ಇಂಥ ರಾಕ್ಷಸರು, ಇಂಥ ನೀಚಕರು, ಇಂಥವ್ರಿಗೆ ಇವತ್ತು ಅಧಿಕಾರವನ್ನ ಕೊಟ್ಟು ಇವತ್ತು ಈ ಜಿಲ್ಲೆಗೆ ಇರ್ತಕ್ಕಂಥ ಒಂದು ಹೆಸರನ್ನ ಕಳಿತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಇಂಥ ನೀಚರನ್ನ ಈಗಲೂ ಕೂಡ ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡ್ಬೇಕಾಗ್ತಕ್ಕಂಥ ನಾವೆಲ್ಲರೂ ಯೋಚನೆ